ನಿನ್ನೆ ತೆಲಂಗಾಣದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಈಗೇನು ಇರಾನು, ಅಮೆರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗೋಗಿದೆ. ಈ ಹಿನ್ನೆಲೆಯಲ್ಲಿ ಮೋದಿಯವರು ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರಾಷ್ಟ್ರದ 150 ಕೋಟಿ ಜನತೆಗೆ ಅಪೀಲ್ ಮಾಡಿದ್ದಾರೆ. ಅದು ಬೇರೆ ಕಾರಣದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ಅದನ್ನು ನಾವು ಸ್ವಾಗತಿಸಬೇಕು. ಇಷ್ಟನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ